ಅಲ್ಲಿ ಈಗ ಸುಧಾಕರ್ ಅವರು ನಿಂತಿದ್ದಾರೆ. ಅದು ಭಾಳ ಫೈಟ್ ಆಗ್ತಾಯಿದೆ. ಅಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಭಾಳ ಆಗ್ತಾಯಿದೆ. ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಅಂದರೆ ನಮ್ಮ ಪ್ರಕಾರ ಇಲ್ಲಿ BJPನೇ ಬರ್ಬೇಕಂತೇಳಿ, ಕರ್ನಾಟಕದಲ್ಲಿ BJPನೇ ಬರ್ಬೇಕನ್ನೋದು ಐತಿ. ಮುಂದೆ ಅಲ್ಲಿ ಮೋದಿನೇ ಇದರಲ್ಲಿ ಮೋದಿನೇ ಪ್ರಧಾನಮಂತ್ರಿ ಆಗಬೇಕನ್ನೋದಿದೆ ನಮಗೆ. ಅವರೇ ಬೇಕು, ಬದಲಾವಣೆ ಬೇಕಾಗಿಲ್ಲ, ಅವರೇ ಬೇಕು. ಯಾಕಂದರೆ ದೇಶದ ಭದ್ರತೆಗಲ್ವ, ಅದಕ್ಕೋಸ್ಕರ ಬೇಕೇ ಬೇಕು. ಅವ್ರು ಬಂದರೆ ಒಳ್ಳೇದಿದೆ ಅಂತ ಅನ್ನೋದು. ಮತ್ತು ಯಾರನ್ನು ದೋಷಿಸೋಕ್ಕಾಗೋದಿಲ್ಲ, ಕಾಂಗ್ರೆಸ್ನೆಲ್ಲ ದೋಷಿಸೋಕ್ಕಾಗಲ್ಲ. ಕಾಂಗ್ರೆಸ್ನವರು ಒಳ್ಳೆಯರಿದ್ದಾರೆ, ಇಲ್ಲ ಅನ್ನೋದಿಲ್ಲ, ಒಳ್ಳೆಯರಿದ್ದಾರೆ. ಯಾರೋ ಒಬ್ಬೊಬ್ಬರು ಏನೋ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ದೋಷಿಸ್ಲಿಕ್ಕೆ ಆಗೋದಿಲ್ಲ ನಾವು. ಅದರಿಂದ ಅಷ್ಟೇ. ನಿಮಗೆ ಫೈನಲಿ BJP ಬರಬೇಕು, ಮೋದಿ ಒಂದು ಪ್ರಧಾನಮಂತ್ರಿ ಆಗಬೇಕು. ದೇಶದ ಭದ್ರತೆಗೆ ಹೌದು ಆಗಲೇಬೇಕು, 100% ಆಗಲೇಬೇಕು ಅವರು. ಅದರಿಂದ ಸರ್ ಅಷ್ಟೇ. ಮತ್ತೆ ಮೋದಿ ಎಕ್ಸ್ಟ್ರಾ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಲ್ಲ, ಯಾಕಂದರೆ ಇನ್ನೇನು ಎಕ್ಸ್ಪೆಕ್ಟ್ ಏನು ಮಾಡಿದೆ ಅಂದರೆ, ಈಗ ದೇಶದ ಭದ್ರತೆ ನಮಗಿದ್ರೆ ಸಾಕು. ನಾವು ದುಡಿಯೋದಂತ ಇದ್ದೇ ಇರ್ತೈತಿ, ಕೆಲಸ ಮಾಡೋದು ಇದ್ದೇ ಇರ್ತೈತಿ. ಅವರೆಲ್ಲ ಫ್ರೀಯಾಗಿ ಕೊಟ್ಟರು ಅಂತ ಬಿಟ್ಟರೆ ನಮ್ಮ ಮನುಷ್ಯ ಮತ್ತೆ ಯಾಕೆ ನಾವು ಮನುಷ್ಯ ಜೀವ ಇಡಬೇಕು ನಾವು? ನಾವು ದುಡಿಲೇಬೇಕು. ನಮಗೆ ಅದರಿಂದ ಏನು ಬೇಡ, ಕಾಂಗ್ರೆಸ್ ಆಗಲಿ BJP ಆಗಲಿ ಯಾವುದು ಬೇಡ ನಮಗೆ. ನಮ್ಮ ದೇಶ ಒಂದು ಭದ್ರತೆ ಇದು ಸಾಕು. ಹೊರಗಡೆಯಿಂದ ದುಷ್ಟಶಕ್ತಿಗಳು ಬರದೇ ಇದ್ದು ಸಾಕು ನಮಗೆ. ಅವರಿಂದ ಏನು ಬೇಡ. ನಾವು ದುಡಿಬೇಕು, ನಾವು ಸಂಪಾದನೆ ಮಾಡಬೇಕು, ನಾವು ತಿನ್ನಬೇಕು, ಇರಬೇಕು. ಆದರೆ ಯಾವ ಜನಗಳ ಪ್ರತಿನಿಧಿಗಳಿಂದ ನಾವೇನು ಅವಶ್ಯಕತೆ ನಮಗೇನು ಯಾರಿಗೂ ಬೇಕಾಗಿಲ್ಲ. ಎಲ್ಲ ದುಡಿಲೇಬೇಕು, ತಿನ್ನಲೇಬೇಕು. ಈಗ ಫ್ರೀ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಇದು ಮಾಡ್ಕೊಳ್ಳಿಕ್ಕಾಗಲ್ಲ. ಅವರು ಬಸ್ ಫ್ರೀ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಬಸ್ ಅದು ನಾವು ಅವರಿಲ್ಲಾಂದರೆ ಕೊಡಲಿಲ್ಲ ಅಂದರೆ ನಾವು ಓಡಾಡೋದಿಲ್ಲ ಐತಾ. ಅವ್ರು 2,000 ಹಾಕಲಿಲ್ಲ ಅಂದರೆ ನಾವು ಸಂಸಾರ ಮಾಡೋದಿಲ್ಲ ಐತೆ. ಅವ್ರು ಕರೆಂಟ್ ಬಿಲ್ ನಾವು ಕರೆಂಟ್ ಬಿಲ್ ಕಟ್ಟೋದಿಲ್ಲ ಐತಾ. ಏನಿಲ್ಲ, ಇವರ ಸ್ವಾರ್ಥಕ್ಕಾಗಿ ಅವ್ರು ಮಾಡ್ಕೊಂಡಿದ್ದು ಅಷ್ಟೇ. ಅದಕ್ಕೋಸ್ಕರ ಅದ್ರ ನಾವು ಅಯ್ಯೋ ನಮ್ಗೆ ಕೊಡಲಿಲ್ಲ, ನಮಗೆ ಬಂದಿಲ್ಲ ಅಂತ ನಾವು ಅದನ್ನೆಲ್ಲ ಯಾವತ್ತು ತಗೊಳ್ತೂ ಇಲ್ಲ. ನಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.